ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಕರ್ನಾಟಕದಲ್ಲಿ ಜಾಸ್ತಿ ಯಾರು ಎಕ್ಸ್ಪ್ಲೋರ್ ಮಾಡದೇ ಇರೋವಂಥ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಹೇಗಿತ್ತು, ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನೀವೇ ನೋಡಿ. ನಾವು ಹೋಗಿದ್ದು ಚಾರಣಿಕ ಅನ್ನೋ ಒಂದು ಟೀಮ್ ಜೊತೆ. ನಾವು ಫ್ರೈಡೇ ನೈಟ್ ಬ್ಯಾಂಗ್ಳೂರಿಂದ ಹೊರಟ್ವಿ. ಹೋಗ್ತಾ ಬಸ್ಸಲ್ಲಿ ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. 오빤 강남스타일 ನಾವು ಮಾರ್ನಿಂಗ್ 6:30 ಹಂಗೆ ಹೋಮ್ ಸ್ಟೇಗೆ ರೀಚ್ ಆದ್ವಿ. ಫ್ರೆಶ್ ಅಪ್ ಆಗಿ ಟ್ರೆಕ್ಗೆ ರೆಡಿ ಆದ್ವಿ. ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ನಾವು ಟ್ರೆಕ್ಗೆ ಹೊರಟ್ವಿ. ಫಸ್ಟ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಟಿಕೆಟ್ ವೆರಿಫಿಕೇಷನ್ ಮಾಡಿಸ್ಕೊಂಡ್ವಿ. ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ತುಂಬ ಕ್ರೌಡ್ ಇತ್ತು. ಹಾಯ್ ಗಾಯ್ಸ್, ನಾವಿವಾಗ ಹೋಗ್ತಾ ಇದ್ದೀವಿ ಗಂಗಡಿಗಲ್. ಗಂಗಡಿಗಲ್ ಕಲ್ಲ ಗಲ್ಲ ಗಲ್, ಅದನ್ನೇ ನಾನು ಹೇಳಿದ್ದು. ಗಾಯ್ಸ್, ನಾವು ಇವಾಗ ತಾನೇ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಮಳೆ ಬರ್ತಾ ಇದೆ, ಸಖತ್ತಾಗಿದೆ ವೆದರು. ಸೊ ನಾವು ರೇನ್ಕೋಟ್ ಎಲ್ಲ ತಂದಿದ್ವಿ, ಅದನ್ನು ಹಾಕ್ಕೊಂಡು ಇವಾಗ ತಾನೇ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಟ್ರೆಕ್ ಹೇಗಿರುತ್ತೆ ಅಂತ ನನ್ನ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿಯಾಗಿರಿ. ನನ್ನ ಜೊತೆ ಇದ್ದಾರೆ ಪುನೀತ್. ಆಲ್ರೆಡಿ ಹೋಗಿ ರಿಟರ್ನ್ ಬರ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಚಾರಣಿಕ ಅನ್ನೋ ಒಂದು ಪೇಜ್ ಜೊತೆ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಸೊ ಗಂಗಡಿಗಲ್ ಬಂದು ಆ್ಯಕ್ಚುಲಿ ಜಾಸ್ತಿ ಯಾರು ಎಕ್ಸ್ಪ್ಲೋರ್ ಮಾಡಿರಲ್ಲ ಈ ಪ್ಲೇಸ್ನ. ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ವ್ಯೂಸ್ ಎಲ್ಲ ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನೋಡೋಣ ಹೇಗಿರುತ್ತೆ ಅಂತ. ಮಿಸ್ಟೆಲ್ಲ ಆಲ್ರೆಡಿ ಹೋಗಿದೆ, ಮಳೆ ಸ್ಟಾಪ್ ಆಗಿಲ್ಲ ಇನ್ನೂ. ಹೇಗಿರುತ್ತೆ ನಿಮಗೆ ತೋರಿಸ್ತೀನಿ ವ್ಯೂಗೆ ಹೋದ್ಮೇಲೆ. ಓಕೆನಾ ಗಾಯ್ಸ್, ನಾವೊಂದು ಸುಮಾರು 30 ಜನ ಇದ್ದೀವಿ ನಮ್ಮ ಗ್ರೂಪಿಂದ. ನಮ್ಮದಿದು ಚಾರಣಿಕ ಅವ್ರ ಜೊತೆ ಸೆಕೆಂಡ್ ಟ್ರೆಕ್ಕು. ಫಸ್ಟು ನೇತ್ರಾವತಿಗೆ ಹೋಗಿದ್ವಿ. ನೇತ್ರಾವತಿಗಲ್ಲಿ ಅಯ್ಯೋ ಸುಸ್ತಾಗ್ತಿದೆ ಗಾಯ್ಸ್, ಸಾರಿ, ಇದು ಕಟ್ ಮಾಡ್ತೀನಿ. ನೇತ್ರಾವತಿನೂ ಸೂಪರ್ವಾಗಿತ್ತು, ನಾವು ಅದನ್ನ ಕಂಪ್ಲೀಟ್ ಮಾಡಿದ್ವಿ. ವ್ಯೂಸ್ ಮಾತ್ರ ಸೂಪರಾಗಿತ್ತು. ಯಾರ್ಯಾರು ನೇತ್ರಾವತಿಗೆ ಹೋಗಿಲ್ಲ ಅದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ವ್ಯೂಸ್ದು ಫೋಟೋಸು ಕೆಳಗೆ ಹಾಕ್ತೀನಿ, ನೋಡ್ಕೊಬನ್ನಿ ಗಾಯ್ಸ್. ನೋಡ್ಕೊಂಡು ಬಂದ್ರ ಚೆನ್ನಾಗಿತ್ತಾ ಗಾಯ್ಸ್? ಏನು ಗೊತ್ತಾ, ಫೈನಲಿ ಮಳೆ ಸ್ಟಾಪ್ ಆಗಿದೆ. ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಮಳೆದಲ್ಲೂ ಚೆನ್ನಾಗಿದೆ ಟ್ರೆಕ್ ಮಾಡೋದು. ನೀವೆಲ್ಲ ಇದನ್ನ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಲೈಫಲ್ಲಿ ಒನ್ ಟೈಮ್ ಆದರೂ ಟ್ರೆಕ್ಕಿಂಗ್ನ ಮಾಡಿ ಗಾಯ್ಸ್. ನಡಿಬೇಕು, ನಡೆದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಕೆಲವು ನನ್ನ ಫ್ರೆಂಡ್ಸ್ ಇದ್ದಾರೆ, ಟ್ರೆಕ್ಕಿಂಗ್ ಬನ್ನಿ ಅಂದರೆ ಯಾರಷ್ಟು ನಡಿಬೇಕು ಬರಲ್ಲ ಅಂತ ಎಲ್ಲ ಕ್ಯಾನ್ಸಲ್ ಮಾಡ್ಕೋತಾರೆ. ಇದನ್ನೆಲ್ಲ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು.
ಇದು ಬಂದು ತುಂಬ ಸ್ಮಾಲ್ ಟ್ರೆಕ್ಕು. ಗೈಸ್ ಆ್ಯಕ್ಚುಲಿ ಟ್ರೆಕ್ ಸ್ಟಾರ್ಟ್ ಆಗ್ತಾ ಇರೋದು ಇಲ್ಲಿಂದ. ನಾನು ಅಂದ್ಕೊಂಡೆ ಅಲ್ಲಿಗೆ ಲಾಸ್ಟ್ ಅಂತ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲಿ. ರೋಡ್ ನೋಡಿ ಹೇಗಿದೆ. ಗೈಸ್ ಫೈನಲಿ ನಾವು ಟ್ರೆಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಟ್ರೆಕ್ದು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಮಳೆ ಬಂತು, ತುಂಬ ಜಾರ್ತಾ ಇತ್ತು ಗೈಸ್. ಸೊ ಅದಕ್ಕೆ ವಿಡಿಯೋ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ವ್ಯೂ ಮಾತ್ರ ಸೂಪರಾಗಿತ್ತು. ಎಲ್ಲರೂ ಇಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಗೈಸ್, ತುಂಬ ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸಲ ಇಲ್ಲಿಗೆ ಬನ್ನಿ ಗೈಸ್. ಇನ್ನೊಂದು ಏನಂದರೆ ಎಲ್ಲರೂ ಲೀಚಸ್ ಇರುತ್ತೆ ಅಂತ ಎದುರಿಸಿದ್ರು, ಬಟ್ ಒಂದು ಲೀಚಸ್ಸು ಇರಲಿಲ್ಲ. ನಾವು ಅದಕ್ಕೆ ಅಂತ ಸಾಲ್ಟು ಡೆಟಾಲ್ ಎಲ್ಲ ತಂದಿದ್ವಿ, ಬಟ್ ಇಲ್ಲಿ ಲೀಚಸ್ ಏನೂ ಇಲ್ಲ ಗೈಸ್, ಆರಾಮಾಗಿ ಬರ್ಬೋದು. ಮತ್ತು ಗಂಗಡಿಗಲ್ಲಿ ಬಂದು ಚಿಕ್ಕಮಂಗ್ಳೂರು ಸೈಡ್ ಇರೋದಿದು. ಆ್ಯಕ್ಚುಲಿ ಯಾರೂ ಅಷ್ಟು ಎಕ್ಸ್ಪ್ಲೋರ್ ಮಾಡಿರಲ್ಲ ಬಿಕಾಸ್ ಚಿಕ್ಕದು ಅಂತ. ಬಟ್ ಸ್ಟಾರ್ಟಿಂಗ್ ಯಾರು ಟ್ರೆಕ್ಕನ್ನು ಸ್ಟಾರ್ಟ್ ಮಾಡಬೇಕಂತಿದ್ದೀರ, ಯಾರ್ದು ಫಸ್ಟ್ ಟ್ರೆಕ್ ಇದೆ ಅವ್ರು ಆ್ಯಕ್ಚುಲಿ ಈ ಟ್ರೆಕ್ಕಿಂದ ಸ್ಟಾರ್ಟ್ ಮಾಡಿ. ಬಿಕಾಸ್ ಇದಕ್ಕಿಂತ ದೊಡ್ಡ ದೊಡ್ಡ ಟ್ರೆಕ್ಕಿಗೆ ಹೋಗ್ಬೇಕಾದ್ರೆ ನಿಮಗೊಂದು ಅಭ್ಯಾಸ ಆಗಿರುತ್ತೆ. ನಾವು ಆ್ಯಕ್ಚುಲಿ ದೊಡ್ಡದನ್ನು ಫಸ್ಟ್ ಮಾಡಿ ಚಿಕ್ಕದನ್ನ ಸೆಕೆಂಡಾಗಿ ಮಾಡ್ತಾಯಿದ್ವಿ. ನೆಕ್ಸ್ಟ್ ಕುರಿಂಜಲ್ ಪ್ಲ್ಯಾನ್ ಇದೆ, ನೋಡೋಣ ಅದನ್ನು ಯಾವಾಗ ಕಂಪ್ಲೀಟ್ ಮಾಡ್ತೀವಿ ಅಂತ. ಬಟ್ ನಿಜವಾಗ್ಲೂ ಇದನ್ನು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಗೈಸ್. ಟ್ರೆಕ್ಕಿಂಗ್ ಅಂತೂ ಎಷ್ಟು ಕಷ್ಟ ಅನಿಸುತ್ತೋ, ನೀವು ಆ ಪೀಕ್ಗೆ ಹೋದಾಗ ಅಲ್ಲಿ ಸಿಗೋ ಒಂದು ಪೀಸೇ ಬೇರೆ. ನಿಜ ಹೇಳ್ತಾವಳು ಮುಚ್ಚಿಲೇ ಬಿಡ್ತಾವಳು.
Marina, ni jingle Marina, ni jingle Marina.